ತಮಿಳ್ನಾಡಿಗೆ 12,000 ಕ್ಯೂಸೆಕ್ ನೀರ್ನ ಬಿಡಬೇಕು ಅಂತ ಏನು CWRC ಅವರು ಕರ್ನಾಟಕ ಗೌರ್ಮೆಂಟ್ಗೆ ಆದೇಶ ನೀಡಿದ್ದಾರೆ. 12,000 ಕ್ಯೂಸೆಕ್ ನೀರ್ ಅಂದ್ರೆ ಎಷ್ಟು ಮಾರಾಯ? 12,000 ಕ್ಯೂಸೆಕ್ ಅಂದ್ರೆ ನಾವು ದಿನನಿತ್ಯ ಉಪಯೋಗಿಸ್ತೀವಲ್ಲ, 2 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು 20 ಲೀಟರ್ ಕ್ಯಾನ್ ತುಂಬ್ಕೊಂಡು ಎತ್ಕೊಂಡು ಹೋಗ್ತೀವಲ್ಲ, ಅದೇ 20 ಲೀಟರ್ ಕ್ಯಾನ್ ನ 148 ಕೋಟಿ 80 ಲಕ್ಷ ಕ್ಯಾನ್ಗಳನ್ನ ತುಂಬಿಸಿದ್ರೆ 12,000 ಕ್ಯೂಸೆಕ್ ನೀರುಗಳಾಗುತ್ತೆ. ಏನ್ ಈ 12,000 ಕ್ಯೂಸೆಕ್ ನೀರ್ನ 15 ದಿವಸ ಕಂಟಿನ್ಯೂಸ್ ಆಗಿ ಬಿಡಬೇಕು ಅಂತ ಆದೇಶ ಹೊರಡಿಸಿದಾರಲ್ಲ, ಎಲ್ಲ ನಿಮ್ಗೆ ಬಿಟ್ರೆ ನಾವೇನ್ ಕುಡಿಬೇಕು ಸ್ವಾಮಿ? ಎಲ್ಲ ತಮಿಳ್ನಾಡು ಅವ್ರಿಗೆ ಬಿಟ್ರೆ ನಾವೇನ್ ಕುಡಿಬೇಕು? ನಮ್ ಕನಕಪುರ ರೋಡ್ ಅಲ್ಲೇ ಹೋಗುತ್ತೆ ಪೈಪ್ ಲೈನ್, ನಮ್ ಸೋಮನಹಳ್ಳಿ ಮೇಲೆ ಹೋಗ್ತದೆ ಪೈಪ್ ಲೈನ್. ನಾವೇ ಇಷ್ಟಿನಿಂದ ಅಂಬಲಿಸ್ತಾ ಇದೀವಿ. ನಮ್ಗೊಂದ್ ದಿವಸ ಕಾವೇರಿ ನೀರು ಬಿಡ್ತಾರೆ, ನಾವು ಕಾವೇರಮ್ಮನ್ನ ನಾವು ಕೂಡ ಸಂತೃಪ್ತಿಯಾಗಿ ಕುಡಿತೀವಿ ಅಂತ ನಾವು ಇಷ್ಟಿನಿಂದ ಕಾಯ್ತಾನೆ ಇದೀವಿ. ಒಂದ್ ವೇಳೆ ನೀವೇನಾದ್ರು ತಮಿಳ್ನಾಡು ಅವ್ರಿಗೆ ನೀರ್ ಬಿಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ, ಫಸ್ಟ್ ಏನ್ ನಾವು ಸುತ್ತಮುತ್ತ ಇದೆ ಹಳ್ಳಿಗಳು, ಸೋಮನಹಳ್ಳಿ, ನೆಟ್ಕೆರೆ, ರಾವ್ಗೋಡ್ಲು, ಮತ್ತೆ ತಾತ್ಕುಣಿ, ಕಗ್ಲಿಪುರ, ಈ ತರ ಸುತ್ತಮುತ್ತ ಇರೋ ಏನು ಹಳ್ಳಿಗಳಿದೆ, ಆ ಹಳ್ಳಿಗಳು ತುಂಬಾ ದಿನದಿಂದ ಕಾಯ್ತಾ ಇದ್ದಾರೆ ನಮ್ಗೊಂದ್ ದಿವಸ ಕಾವೇರಿ ನೀರು ಬಿಡ್ತಾರೆ ಅಂತ. ದಯವಿಟ್ಟು ಇಲ್ಲಿ ಸುತ್ತಮುತ್ತ ಇರೋರಿಗೆ ಫಸ್ಟ್, ನಮ್ಗೆ ಬೆಂಗಳೂರು ಅವ್ರಿಗೆ, ಮಂಡ್ಯದ ರೈತರುಗಳಿಗೆ ಎಷ್ಟೋ ಜನಕ್ಕೆ ನೀರ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತವ್ರಿಗೆಲ್ಲ ಎಲ್ರಿಗೂ ಫಸ್ಟ್ ನಮ್ದು ನಾವು ನೋಡ್ಕೊಂಡು ಆಮೇಲೆ ಬೇರೆಯವ್ರನ್ನ ಉದ್ಧಾರ ಮಾಡೋದನ್ನ ಕಲಿಯೋಣ. ಇವಾಗ ನಮ್ಗೆ ಬರಗಾಲ ಬಂದೈತೆ, ಎಲ್ಲೂ ಮಳೆ ಬರ್ತಾ ಇಲ್ಲ. ತುಂಬಾ ದಿನಗಳಾಯ್ತು ಮಳೆ ಬಂದೆ, 1 ವರ್ಷದ ಮೇಲೆ ಆಯ್ತು ಕರೆಕ್ಟ್ ಆಗಿ ಮಳೆ ಆಗಿ. ಇಂತ ಬರಗಾಲದಲ್ಲೂ ನಿಮ್ಗೆ ಬಿಡ್ಬೇಕು ಅಂದ್ರೆ ಇದು ಅನ್ಯಾಯ, ನೀವು ಮಾಡ್ತಿರೋದು ಅನ್ಯಾಯ ಅಂತ ನಾನು ಕೂಗಿ ಹೇಳ್ತೀನಿ. ಫಸ್ಟ್ ನಾವು ನಮ್ದನ್ನ ನೋಡ್ಕೊಂಡು ಆಮೇಲೆ ಬೇರೆಯವ್ರ ಹೊಟ್ಟೆ ತುಂಬಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾವೇರಿ ಯಾವತ್ತು ನಮ್ದು, ಕರ್ನಾಟಕದ್ದು, ನಮ್ಮೆಲ್ಲರ ಜೀವಾಳ ಅಂತ ಹೇಳಿದ್ರು ತಪ್ಪಾಗಲ್ಲ. ಜೈ ಕರ್ನಾಟಕ ಮಾತೆ, ಜೈ ಕಾವೇರಿ.